ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಬಾಳೆಹೊನ್ನೂರು ಕಡಬಗೆರೆಯಲ್ಲಿ ನಿನ್ನೆ ನಡೆದಂಥ ಆನೆ ದಾಳಿಗೆ ಸಂತ್ರಸ್ತರ ಪರವಾಗಿ ಮಾಡಿದಂಥ ಪ್ರತಿಭಟನೆ ಹಿನ್ನೆಲೆಯಲ್ಲಿ ರೈತಾಪಿ ವರ್ಗದ ಮೇಲೆ ಮತ್ತು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಹಿನ್ನೆಲೆಯಲ್ಲಿ ನಡೆದಿರುವಂಥ ಈ ಪ್ರತಿಭಟನಾ ಸಭೆಯಲ್ಲಿ ನಾನು ಇವತ್ತು ಭಾಗವಹಿಸಿದ್ದೇನೆ. ನಾನು ನಿನ್ನೆ ಕೂಡ ಜಿಲ್ಲಾಧಿಕಾರಿಯವರಿಗೆ ಮತ್ತು ವರಿಷ್ಠ ಪೊಲೀಸ್ ಅಧಿಕಾರಿಯವರಿಗೆ ದೂರವಾಣಿ ಮೂಲಕ ಹೇಳಿದ್ದೆ, ನೀವೊಂದು 10 ಜನರನ್ನು ಲಾಠಿಯಲ್ಲಿ ಹೊಡೆದು ಎಳ್ಕೊಂಡು ಬಂದು ನೀವು ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿಸಿದರೆ ಜನ ದಂಗೆ ಇದ್ದಾಗ ಸಂಸದನಾಗಿ ನಾನು ಬಂದು ನಿಮ್ಮ ಕಚೇರಿ ಎದುರು ಕೂತ್ಕೊಂಡು ಪ್ರತಿಭಟನೆ ಮಾಡುವಂಥ ಅನಿವಾರ್ಯತೆ ನಮಗೆ ಬರುತ್ತೆ. ತಕ್ಷಣ ಇದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಹೇಳಿದ ತಕ್ಷಣ ಜಿಲ್ಲಾಧಿಕಾರಿಯವರು ಮತ್ತು SP ಅವರು ನಮ್ಗೆ ಉತ್ತರ ಕೊಟ್ಟು ಹೀಗಾಗದಂತೆ ನಾವು ನೋಡ್ಕೊಳ್ತೇವೆ, ಶಾಂತಿ ಭಂಗ ಆಗದಂತೆ ಎಚ್ಚರ ವಹಿಸ್ತೇವೆ, ಯಾರ ಮೇಲೂ ತೊಂದರೆ ಕೊಡದಿರುವಂತೆ ನಾವು ನೋಡ್ಕೊಳ್ತೇವೆ ಅಂತೇಳಿ ಭರವಸೆ ಕೊಟ್ಟು ನಿನ್ನೆ ಸ್ವಲ್ಪ ವಿಳಂಬದ ನಂತರ ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ ಸುದ್ದಿ. ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸುವುದೇನೆಂದರೆ, ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗಳು, ಆಕ್ರೋಶಗಳು, ಆರೋಪಗಳು, ಪ್ರತ್ಯಾರೋಪಗಳು ಸಹಜ ಆಗಿರುತ್ತೆ. ಅದಕ್ಕೆ ಉತ್ತರ ಕೊಟ್ಟು ಶಾಂತಿಯುತವಾಗಿ ಸಮಸ್ಯೆಯನ್ನು ಪರಿಹಾರ ಮಾಡೋದು ಬಿಟ್ಟು ಲಾಠಿ ಎತ್ತಿ ಜನರನ್ನು ಹೊಡೆದು ಬಡಿದು ತುಂಬಿ ವ್ಯಾನಲ್ಲಿ ತುಂಬಿಕೊಂಡು ಹೋಗಿ ಜೈಲಿಗೆ ಹಾಕಿ ನಾವೇನಾದರೂ ಗೆಲ್ತೇವೆ ಅನ್ನುವಂಥ ಭ್ರಮೆಯಲ್ಲಿ ಯಾವುದೇ ಸರ್ಕಾರ ಇರಬಾರ್ದು. ಅದು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರಗಳಿಗೂ ಅನ್ವಯಿಸುತ್ತೆ. ಆ ಹಿನ್ನೆಲೆಯಲ್ಲಿ ಬಂದು ಇವತ್ತು ಪ್ರತಿಭಟನೆ ಮಾಡಿದವ್ರನ್ನ ನಾನು ಭೇಟಿ ಮಾಡಿದಾಗ ಅವರೆಲ್ಲರ ನೋವು ನುರಿಗಳನ್ನು ಕೇಳಿದ್ದೇನೆ ಮತ್ತು ನಿಮ್ಮ ಜೊತೆಲಿ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ಅವ್ರಿಗೆ ಹೇಳಿದ್ದೇನೆ. ನಾವು ಈ ಮೂಲಕ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಗೃಹಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸ್ತೇನೆ. ಮುಖ್ಯಮಂತ್ರಿಗಳು ಕೂಡ ದೂರವಾಣಿ ತಗೊಳ್ಳಿಕ್ಕೆ ನೋಡಿದೆ, ನನಗಾಗಿಲ್ಲ, ಸಿಕ್ಕಿಲ್ಲ, ಪುನಃ ಮಾಡ್ಬೋದು. ಅರಣ್ಯ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ನಾನು ಆಗ್ರಹಪಡಿಸೋದೇನೆಂದರೆ, ಎಲ್ಲ ನಿರಪರಾಧಿಗಳು, ಅವರು ಕಲ್ಲು ಹೊಡಿಲಿಲ್ಲ, ಬೆಂಕಿ ಹಚ್ಚಿಲ್ಲ, ಯಾವುದೇ ಗಲಾಟೆ ಮಾಡಿಲ್ಲ, ಏನೂ ಮಾಡಿಲ್ಲ, ನಮಗೆ ನ್ಯಾಯ ಬೇಕು ಅಂತ ಹೇಳಿದ್ದಾರೆ, ಪರಿಹಾರ ಜಾಸ್ತಿ ಕೊಡಿ ಅಂತ ಹೇಳಿದ್ದಾರೆ. ಶಾಂತಿಯುತವಾಗಿರೋರ ಮೇಲೆ ಈ ರೀತಿ ಲಾಠಿ ಚಾರ್ಜ್ ಮಾಡಿದ್ದು ಘೋರವಾದ ಅಪರಾಧ. ತಕ್ಷಣ ಈ ಕೇಸನ್ನು ನೀವು ವಾಪಸ್ ಬಿಡಬೇಕು ಮತ್ತು ಶಾಂತಿಯುತವಾಗಿ ಬದುಕಲಿಕ್ಕೆ ರೈತರಿಗೆ ಅವಕಾಶ ಮಾಡಿಕೊಡಬೇಕು. ಅವರ ಸಮಸ್ಯೆಗಳು ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕು. ಆನೆ ದಾಳಿಯ ಬಗ್ಗೆ ನಾನು ಕೂಡ ನಿರಂತರವಾಗಿ 3 ಸಾರಿ ಕೇಂದ್ರ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ. ರಾಜ್ಯದಿಂದ ಪ್ರಸ್ತಾಪನೆ ಬರಲಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿರುವಂಥ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ 12 ಜನ ಟಾಸ್ಕ್ ಫೋರ್ಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಾವು ಹಣಕಾಸು ಇಲಾಖೆಗೆ ಕಳಿಸಿಕೊಟ್ಟಿದ್ದೇವೆ. ಅಲ್ಲಿಂದ ಅನುಮಾನ ಆದರೆ ಚಿಕ್ಕಮಗಳೂರು ಜಿಲ್ಲೆಯ ಒಬ್ಬನಿಗೆ ಪ್ರಾಣ ಹಾನಿಯಾಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತೇಳಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ನನಗೆ ಹೇಳಿದರು. ಅದಕ್ಕೆ ಅನುಮೋದನೆ ಕೊಡಿ ಅಂತೇಳಿ ಹಣಕಾಸು ಇಲಾಖೆಯ ರೇಜು ಅನ್ನುವಂಥ ಅಧಿಕಾರಿ ಜೊತೆಲಿ ನಾನು ಮಾತಾಡಿದ್ದೆ. ಮುಖ್ಯಮಂತ್ರಿ ಜೊತೆಲಿ ಇವತ್ತು ಮಾತಾಡ್ತೇನೆ. ಒಟ್ಟಾರೆ ಇದಕ್ಕೆ ಪಾರ್ಟಿ ಪಕ್ಷ ಯಾವುದೂ ಇಲ್ಲದೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನುವಂಥ ನಮ್ಮ ನಿಲುವಿಗೆ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು. ಏನು ತಪ್ಪು ಮಾಡಿದ್ದೀರಿ, ನಿನ್ನೆ ಲಾಠಿ ಚಾರ್ಜ್ ಮಾಡಿ ತಕ್ಷಣ ಈ ಪ್ರಕರಣದಲ್ಲಿ ಎಲ್ಲ ಕೇಸನ್ನು ವಾಪಸ್ ಪಡೆದು ಶಾಂತಿಯುತವಾಗಿ ರೈತರಿಗೆ ಬದುಕಿ ಅವಕಾಶ ಕೊಡಬೇಕು. ಹಾಗೆ ಮಾಡದೆ ಮತ್ತೆ ನಿಮ್ಮ ಹಿಂಸೆಯನ್ನು ಮುಂದುವರಿಸಿದರೆ ಪಕ್ಷ ಪಾರ್ಟಿ ಎಲ್ಲವನ್ನು ಮರೆತು ರೈತರ ಜೊತೆಯಲ್ಲಿ ಬಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಪರಿಹಾರ ನೀಡುವವರೆಗೆ ಹೇಳದೇ ಇರುವಂಥ ಚಳವಳಿಯನ್ನು ನೋಡುವಂಥ ಪರಿಸ್ಥಿತಿಗಳು ಬಂದರೆ ಸಂಸದನಾಗಿ ನಾನು ಬಂದು ಕೂತ್ಕೊಳ್ತೇನೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.